ಓಕೆ ಎಸ್, ಇವತ್ತಿನ ಕ್ಲಾಸಲ್ಲಿ ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಭಾಳ ಅತಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. SSC JD ಬೇಕಾದ ಅವಶ್ಯಗಳು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅದಾವ. ಒಂದನೇ ಕ್ವಶನ್ ನೋಡಿ ಸ್ಟಾರ್ಟ್ ಮಾಡೋನು. ಒಂದು ನಿರ್ದಿಷ್ಟ ಮೊತ್ತವು 7 ವರ್ಷದ 3 ತಿಂಗಳಿಗೆ ಸರಳ ಬಡ್ಡಿ ದರದಲ್ಲಿ 3ರಷ್ಟಾದರೆ ವಾರ್ಷಿಕ ಬಡ್ಡಿ ದರ ಕಂಡುಹಿಡಿಯಿರಿ ಅಂತ ಹೇಳ್ಯಾನ. SSC GD 26/2/2024 ಅತಿ ಹೆಚ್ಚು SSCಯಲ್ಲಿ ಬರೋ ಕ್ವಶನ್ಸ್ ಅಂದ್ರೆ ಈ ತರ ಕ್ವಶನ್ಸೇ ಬರ್ತಾವ. ನೀವು ಸಿಂಪಲ್ ಆಗಿ ಬೇರೆ ತರ ಪಿ ಕಂಡಿಡದೆ ಟಿ ಕಂಡಿಡದೆ ಸೂತ್ರ ಹಾಕಿದೆ ಅಂದ್ರೆ ಆ ತರ ಪ್ರಶ್ನೆ ಬರಕ್ಕಿಲ್ಲ. ಈ ತರ ಗೊತ್ತಾವ. ಏನ್ ಕೇಳಿದಾನ್ರಿ? ಬಡ್ಡಿಯ ದರ ಕೇಳಿದಾನ. ದಟ್ ಮೀನ್ಸ್ ಆರ್ ಕೇಳಿದಾನ ಅಂತ ಅರ್ಥ. ಆರ್ ಮೀನ್ಸ್ ಏನ್ರಿ? ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದಾನ. ಒಂದು ನಿರ್ದಿಷ್ಟ ಮೊತ್ತ ಅಂದ್ರ ನಂಬಲ್ಲಿ 100 ರೂಪಾಯಿ ಐತಿ, ಹೌದಾ? 7 ವರ್ಷದ 3 ತಿಂಗಳಿಗೆ ಎಷ್ಟಾಗುತ್ತಾ? ಅದು 3 ಪಟ್ಟಾಗುತ್ತಾ. ದಟ್ ಮೀನ್ಸ್ ಎಷ್ಟಾಗುತ್ತಾ? 300 ಆಗುತ್ತಾ ಅಂತ ಅರ್ಥ. ಹಾಗಾದ್ರ 3ರಷ್ಟಾಗುತ್ತಾ? ಏನ್ ಕೊಟ್ಟಾನ್ರಿ? ಟೈಮ್ ಕೊಟ್ಟಾನ. 3ರಷ್ಟಾಗುತ್ತಾ ಆರ್ ಕೇಳ್ಯಾನಂದ್ರ ನಾವೇನ್ ತಗೋಬೇಕಪ್ಪ ಅಂದ್ರೆ ಡೈರೆಕ್ಟ್ 200/T ತಗೋಬೇಕು. ಇದು ಯಾವತ್ತು ಶಾರ್ಟ್ ಒಳಗೆ ನೆನ್ಪಿಡ್ಬೇಕು. 3ರಷ್ಟಂದ್ರ 200/T ತಗೋಬೇಕು. 4ರಷ್ಟಂದ್ರ 300/T ತಗೋಬೇಕು. ಈ ಟೈಮ್ ಎದ್ರಾಗ ಕೊಟ್ಟಾನ್ರಿ? 7 ವರ್ಷದ 3 ತಿಂಗಳೈತಿ, ವರ್ಷ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು, /12 ಮಾಡ್ಕೋಬೇಕು. 3 1 3 4 7 1/4 ಆಯ್ತಾ? 4 7 28 1 29 29/4 ಕರೆಕ್ಟಾ? ಇದು ಓಕೆ. 29/4 200/29/4. ಈ 4 ಏನು ಹೋಗ್ಬೇಕ್ರಿ? ಭಿನ್ನ ರಾಶಿ ಒಳಗೆ ಕೆಳಗಿಂದೆಲ್ಲ ಹೋಗ್ಬೇಕು, ಮ್ಯಾಲ ಹೋಗ್ಬೇಕು. 200 × 4/29. 4 2 8 800/29 ಕರೆಕ್ಟಾ? ಹಾಗಾದ್ರ 29 1 29 2 ಎಷ್ಟ್ರಿ? 58. 58 22 ಉಳಿತು. 29 ಮಗ್ಗಿ ಬರಬೇಕು. SSC ಅಂದ್ರೆ ಮಗ್ಗಿ ಬರ್ಬೇಕು. ಮಗ್ಗಿ ಬರಲಿಲ್ಲ, ಬರಂಗಿಲ್ಲ. 29 7 203 17 ಉಳಿತು. 170. 29 5 ಹಾಗಾದ್ರ 27.5. ಇಲ್ಲಿ ಆಪ್ಷನ್ ನೋಡ್ರಿ, ABCD. 27.58%. 27 ಪಾಯಿಂಟ್ ಬಂದೈತಿ. 27 ಯಾವಿಲ್ಲ. ಇದೇ ಆನ್ಸರ್ ಕರೆಕ್ಟಾ? ಯಾವ ತರ ಕ್ವಶನ್ಸ್ ಐತಿ ನೋಡಿ. ಒಂದು ನಿರ್ದಿಷ್ಟ ಮೊತ್ತವು 7 ವರ್ಷದ 3 ತಿಂಗಳಿಗೆ ಸರಳ ಬಡ್ಡಿ ದರದಲ್ಲಿ 3ರಷ್ಟಾಗುತ್ತದೆ. ಹಾಗಾದ್ರೆ ಬಡ್ಡಿ ದರ ಕಂಡುಹಿಡಿಯಿರಿ. ಟೈಮ್ ಕೊಟ್ಟಾನ, ರೇಟ್ ಆಫ್ ಇಂಟ್ರೆಸ್ಟ್ ಕೇಳ್ಯಾನ. 3ರಷ್ಟಂದ್ರ ಆರ್ ಕೇಳ್ಯಾನ, ರೇಟ್ ಬಡ್ಡಿಯ ದರ. 3ರಷ್ಟಂದ್ರೆ 200 ಬರೀಬೇಕು. ಟೈಮ್ ಕೊಟ್ಟಿದ್ದಾನೆ, ಟೈಮ್ /T ಬರೀಬೇಕು. 200/ ಟೈಮ್ ಅಂದ್ರೆ ಎಷ್ಟೈತ್ರಿ? 7 ವರ್ಷದ 3 ತಿಂಗಳ. 3 ವರ್ಷಗಳ ಕನ್ವರ್ಟ್ ಮಾಡಿ. 7 3/12. 3 1 3 4 4 7 28 1 29/4. ಟೈಮ್ ಅಂದ್ರೆ 29/4. ಈ 4 ಮ್ಯಾಗ ಹೋದಾಗ ಏನಾಗುತ್ತೆ? ಇಂಟು ಆಗುತ್ತಾ. 200 × 4 /29. 800/29. 29 2 58 22 ಬಾಜು 0. 29 7 203 ಪಾಯಿಂಟ್. ಇಲ್ಲಿ 27 ಯಾವ್ದೈತ್ರಿ? ಇದು ಒಂದೇ ಐತಿ. 27.58 ನಮ್ಮ ಆನ್ಸರ್. ಈ ತರ ಕ್ವಶನ್ಸ್ SSC GD 100% ಬರುತ್ತಾ. ನೀವು ಯಾವುದೇ ಪ್ರತಿ ವರ್ಷ ಎಕ್ಸಾಮ್ ಬರೀರಿ, ಈ ತರ ಕ್ವಶನ್ಸ್ ಭಾಳ ಬರುತ್ತಾ. ಈ ತರ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ. ಕರೆಕ್ಟಾ? ನೆಕ್ಸ್ಟ್ ನೋಡೋಣ. ಒಂದು ನಿರ್ದಿಷ್ಟ ಮೊತ್ತವು 8 ವರ್ಷದ 6 ತಿಂಗಳಿಗೆ ಸರಳ ಬಡ್ಡಿ ದರದಲ್ಲಿ 3ರಷ್ಟಾದರೆ ವಾರ್ಷಿಕ ಬಡ್ಡಿ ದರ ಕಂಡುಹಿಡಿಯಿರಿ. ವಾರ್ಷಿಕ ಬಡ್ಡಿ ದರ ಕೇಳ್ಯಾನ. ಸೇಮ್ ಕ್ವಶನ್ ಐತಿ. ಏನ್ ಕೇಳ್ಯಾನ್ರಿ? ಆರ್ ಕೇಳ್ಯಾನ. ಕರೆಕ್ಟಾ? ಆರ್ ಕೇಳ್ಯಾನ ಅಂದ್ರ 3ರಷ್ಟಾದ್ರೆ ಏನ್ ತಗೋಬೇಕು? 200 ತಗೋಬೇಕು. ಟೈಮ್ ಕೊಟ್ಟಿದ್ದ ಅಂದ್ರ ಟೈಮ್ ಬರಿಬೇಕು. ಕರೆಕ್ಟಾ? ಕ್ವಶನ್ ಅರ್ಥ ಮಾಡ್ಕೋರಿ. ಒಂದು ನಿರ್ದಿಷ್ಟ ಮೊತ್ತವು 8 ವರ್ಷದ 6 ತಿಂಗಳಿಗೆ ಸರಿಯಾದ ಬಡ್ಡಿ ದರದಲ್ಲಿ 3ರಷ್ಟಾಗುತ್ತಾ. ಬಿಕಾಸ್ 3 ಟೈಮ್ಸ್ ಆಗುತ್ತಾ, 3 ಪಟ್ಟಾಗುತ್ತಾ. ವಾರ್ಷಿಕ ಬಡ್ಡಿ ದರ ಅಂದ್ರ ರೇಟ್ ಆಫ್ ಇಂಟ್ರೆಸ್ಟ್ ಕೇಳ್ಯಾನ ಪರ್ ಎನಮ್. ವಾರ್ಷಿಕ ಬಡ್ಡಿ ದರ ವಾಟ್ ಇಸ್ ದಿ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಎನಮ್ ಅಂತ ಕೇಳ್ತಾನ. ಹಾಗಾದ್ರ SSC GD 2024 ಕೇಳಿ ಕ್ವಶನ್. 8 ವರ್ಷದ 6 ತಿಂಗಳಂದ್ರೆ ಹೆಂಗ್ ಬರ್ಕೋಬೇಕ್ರಿ ಸರ? 8 ವರ್ಷ ಒಳಗೆ ಕನ್ವರ್ಟ್ ಮಾಡಿ /12 ಸರ. 6 1 6 6 2 12.
8 ಎಳ್ಳೆ 16 1 17/2 ಕರೆಕ್ಟಾ? ಹಾಗಾದ್ರೆ 200 ಡಿವೈಡೆಡ್ ಬೈ 17/2 ಈ 2 ಮ್ಯಾಲೆ ಹೋಗ್ಬೇಕಾ? 200 ಇಂಟು 2 400 ಡಿವೈಡೆಡ್ ಬೈ 17 17 ಎಳ್ಳೆ 34 6 ಉಳಿತು ಬಾಜು 0 17 3 51 9 ಉಳಿತು 17 5 85 ಹಾಗಾದ್ರೆ 23.5 ಎಲ್ಲೈತಿ? ಇಲ್ಲೈತಿ 23.52. ಎಷ್ಟು ವೆರಿ ಸಿಂಪಲ್ ಐತಿ. ಪ್ರತಿ ವರ್ಷನೂ ಈ ಕ್ವಶನ್ಸ್ ಬಂದೇ ಬರುತ್ತಾ. SSC GD ಈ ಕ್ವಶನ್ಸ್ 100% ಫಿಕ್ಸ್ ಕ್ವಶನ್ ಇದು, ಹೌದಾ? ಒಂದು ನಿರ್ದಿಷ್ಟ ಮೊತ್ತವು 8 ವರ್ಷದ 6 ತಿಂಗಳಿಗೆ ಸರಳ ಬಡ್ಡಿ ದರದಲ್ಲಿ 3ರಷ್ಟಾದರೆ 3 ಟೈಮ್ಸ್ ಆಗುತ್ತಾ ವಾರ್ಷಿಕ ಬಡ್ಡಿಯ ದರ. ಇಲ್ಲಿ ಬೇರೆ R = SI × 100 P × T ಅದು ಏನು ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆನ್ಸರ್ ಮಾಡ್ಕೊಂಡ್ಬಿಡ್ಬೇಕು. 3ರಷ್ಟು ಕೇಳಿದ ಅಂದ್ರೆ 200, 200 ತೊಳೋದು. 4ರಷ್ಟು ಕೇಳಿದ ಅಂದ್ರೆ 300 ತೊಳೋದು. 9ರಷ್ಟು ಕೇಳಿದ ಅಂದ್ರೆ 800 ತೊಳೋದು. ಇದು ಇಂಪಾರ್ಟೆಂಟ್. R = 200 ಡಿವೈಡೆಡ್ ಬೈ T ಟೈಮ್ ಕೊಟ್ಟಾನ. 8 ವರ್ಷದ 6 ತಿಂಗಳ ಅಂದ್ರೆ 8 ವರ್ಷ 6 ತಿಂಗಳ ವರ್ಷಗಳು ಡಿವೈಡೆಡ್ ಬೈ 12 ತಿಂಗಳಿಗೆ 6 ತಿಂಗಳ 1/2 2 8 16 1 17 17/2 ಡಿವೈಡೆಡ್ ಬೈ 17 ಮಾಡಿ. ಭಿನ್ನ ರಾಶಿದ ಕೆಳಗಿಂದೆಲ್ಲಿ ಹೋಗುತ್ತಾ? ಮ್ಯಾಗ ಹೋಗುತ್ತಾ. ಇಲ್ಲಿ ಇಂಟು 2 ಆದ್ರೆ 2 2 4 2 0 ಡಿವೈಡೆಡ್ ಬೈ 17 17 34 6 ಉಳಿತು ಬಾಜು 0 17 3 51 9 ಉಳಿತು ಬಾಜು ಪಾಯಿಂಟ್ ಕೊಟ್ಟೆ 17 5 85 23.52. ಈ ತರ ಕ್ವಶನ್ಸ್ ಭಾಳ ಅಂದ್ರೆ ಭಾಳ ವೆರಿ ವೆರಿ ಇಂಪಾರ್ಟೆಂಟ್ SSC GDಗೆ. ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಕ್ವಶನ್ ಅಂತೂ ಪ್ರತಿ ವರ್ಷನೂ ಪ್ರತಿ ಸಲ ಪ್ರತಿ ಎಕ್ಸಾಮ್ದಾಗ ಪ್ರತಿ ಶಿಫ್ಟಿ ಬಂದೇ ಬಂದಿರತ್ತ. ಹಾ, 3ನೇ ಕ್ವಶನ್ ನೋಡ್ರಿ. ಇದು ಅಂತೂ ಭಾಳ ಪ್ರತಿ ವರ್ಷ ಫಿಕ್ಸ್ ಕ್ವಶನ್ ಇದು. ಭಾಳ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸರಳ ಬಡ್ಡಿಯು 40 ವರ್ಷಕ್ಕೆ ಅಸಲಿನ 2/5 ಭಾಗವಾಗಿದೆ. ಹಾಗಾದರೆ ಬಡ್ಡಿಯ ದರ ಕಂಡು ಹಿಡಿಯಿರಿ. ನಾವು ಬಡ್ಡಿ ದರ ಅಂದ್ರೆ ಏನಪ್ಪಾ ಅಂದ್ರ ರೇಟ್ ಆಫ್ ಇಂಟ್ರೆಸ್ಟ್ ಕೇಳ್ಯಾನ, ಹೌದಾ? ಬಡ್ಡಿ ದರ ಅಂದ್ರೆ ಏನ್ ಬರ್ಕೊಳ್ಳೋನು? PTR ಇದ್ರದೈತಿ, R ಕೇಳ್ಯಾನ. SI ಇಂಟು ಏನ್ರಿ 100 ಡಿವೈಡೆಡ್ ಬೈ P ಇಂಟು T. ಟೈಮ್ ಎಷ್ಟು ಕೊಟ್ಟಾನ್ರಿ? 40 ವರ್ಷ. 2/5 ಅಂದನ 5ರ 2 ಏನೈತಿ? ಬಡ್ಡಿ ಆಗೈತಿ. ಹಾಗಾದ್ರೆ ಇದು ಏನ್ರಿ? SI. ಇದು ಏನ್ರಿ? P. ಹಾಗಾದ್ರ ಈಗ ಬರ್ರಿ ನಮ್ಮ ಇದಕ್ಕೆ ಪ್ರಾಬ್ಲಮ್ ಅರ್ಥ ಮಾಡ್ಕೋರಿ. ಸರಳ ಬಡ್ಡಿಯು 40 ವರ್ಷಕ್ಕೆ ಅಸಲಿನ 2/5 ಭಾಗ ಆಗುತ್ತದೆ. ಬಡ್ಡಿಯ ದರ ಕಂಡು ಹಿಡಿಯಿರಿ. R = ಏನ್ ಕೇಳ? ಬಡ್ಡಿ ದರ. SI ಇಂಟು 100 ಡಿವೈಡೆಡ್ ಬೈ P ಇಂಟು T. ಟೈಮ್ ಎಷ್ಟು ಕೊಟ್ಟಾನ? 40 ವರ್ಷ. 2/5 ಭಿನ್ನರಾಶಿ ಕೊಟ್ಟಾನಲ್ಲ, ಕೆಳಗಿಂದ ಏನಿರುತ್ತೆ? ಯಾವಾಗ್ಲೂ ಅಸಲ್ ಇರುತ್ತಾ, ಪ್ರಿನ್ಸಿಪಲ್ ಇರುತ್ತಾ. ಮ್ಯಾಗ ಇದ್ದಿದ್ದು ಏನ್ ಕೊಟ್ಟಾನ? SI ಕೊಟ್ಟ. 2/5 5ರ 2 ಭಾಗ ಏನಾಗೈತಿ? ಬಡ್ಡಿ ಆಗೈತಿ. ಹಾಗಾದ್ರ 2 ಇಂಟು 100 ಡಿವೈಡೆಡ್ ಬೈ 5 ಇಂಟು 4 0 0 ಕ್ಯಾನ್ಸಲ್. 5 1 5 2 2 2 4 ಡಿವೈಡೆಡ್ ಬೈ 4 ಏನು ಉಳಿತ್ರಿ? 1% ಶೇಕಡ. ಎಲ್ಲೈತೆ ಆನ್ಸರ? ಇಲ್ಲೈತೆ ನೋಡ್ರಿ. ಯಾವ್ದು ಕರೆಕ್ಟಾ? 1% ಆನ್ಸರ್ ಕರೆಕ್ಟ್. ಇನ್ನೊಮ್ಮೆ ನೋಡ್ರಿ. ಸರಳ ಬಡ್ಡಿಯು 40 ವರ್ಷಕ್ಕೆ ಅಸಲಿನ 2/5 ಭಾಗ ಆಗುತ್ತದೆ. ಬಡ್ಡಿಯ ದರ ಕಂಡು ಹಿಡಿಯಿರಿ. SSC GD 22/2024 ಕೇಳಿ ಕ್ವಶನ್. ಸಿಂಪಲ್. ಹಾಗಾದ್ರ ರೇಟ್ ಆಫ್ ಇಂಟ್ರೆಸ್ಟ್ ಕೇಳ್ಯಾನಂದ್ರ R = SI ಇಂಟು 100 ಡಿವೈಡೆಡ್ ಬೈ P ಇಂಟು T ಅಂತ ಅರ್ಥ. T = ಎಷ್ಟ್ರಿ? ಟೈಮ್ ಆಫ್ 40. 2/5 ಭಾಗ ಅಂದ್ರ 5ರ 2 ಐತಿ ಅಂದ್ರ ಇದು 5 ಅನ್ನೋದು ಏನೈತ್ರಿ? ಪ್ರಿನ್ಸಿಪಲ್ ಐತಿ. 2 ಅನ್ನೋದು ಏನೈತಿ? SI ಐತಿ. SI ಅಂದ್ರೆ ಸರಳ ಬಡ್ಡಿ. 2 ಇಂಟು 100 ಡಿವೈಡೆಡ್ ಬೈ 5 ಇಂಟು ಎಷ್ಟ್ರಿ? 40 0 0 ಕ್ಯಾನ್ಸಲ್. 5 1 5 2 2 2 4 ಡಿವೈಡೆಡ್ ಬೈ 4 ಎಷ್ಟು ಬತ್ರಿ? 1 ಬಂತು. ನೆಕ್ಸ್ಟ್ ಕ್ವಶನ್ ನೋಡೋಣ. 19/5 ವರ್ಷಕ್ಕೆ ಸರಳ ಬಡ್ಡಿ ದರದಲ್ಲಿ 69 ಡಿವೈಡೆಡ್ ಬೈ 50 ಮೊತ್ತವಾಗುತ್ತದೆ. ಹಾಗಾದರೆ ಬಡ್ಡಿಯ ದರ ಕಂಡು ಹಿಡಿಯಿರಿ. ಅತಿ ಹೆಚ್ಚು ಕ್ವಶನ್ಸ್ ಕೇಳೋದಪ್ಪ ಅಂದ್ರೆ SSC GD ಎಕ್ಸಾಮ್ ಅಂದ್ರ ಬಡ್ಡಿಯ ದರನೇ ಜಾಸ್ತಿ ಕೇಳ್ತಾನ. ರೇಟ್ ಆಫ್ ಇಂಟ್ರೆಸ್ಟ್ ಎವ್ರಿ ಕ್ವಶನ್ ನೋಡ್ರಿ ಯಾವುದೇ ಇರಲಿ ಅತಿ ಹೆಚ್ಚು ಬರೋದೇ ಬಡ್ಡಿ ದರ. ಈಗ 19/5 ವರ್ಷಕ್ಕೆ ಅಂದನ SSC GD ನೋಡ್ರಿ 28/2/2024. ಹೋದ ವರ್ಷ ಯಾರೇ ಶಿಫ್ಟಿ ಬರ್ದಿರಿ ಅಂದ್ರ ಅವ್ರ ಕ್ವಶನ್ ಅವ್ರದೇ ಬಂದಿತ್ತ ನೋಡೋ ಕಮೆಂಟ್ ಮಾಡ್ರಿ. ಯಾರು ಶಿಫ್ಟಿ ಎಲ್ಲಾ ಶಿಫ್ಟಿ ಕ್ವಶನ್ಸ್ ಹಾಕತ್ತೀನಿ.
ನೀವು ಹೋದ ವರ್ಷ ಆಲ್ರೆಡಿ ಬರ್ದಿದ್ರಿ ಅಂದ್ರೆ ಈ ಕ್ವಶನ್ ನಿಮ್ಮ ಶಿಫ್ಟಿ ಬಂದಿದ್ದೇ ಇರುತ್ತಾ. ಮತ್ತು ನೀವು ಬಂದಿದ್ದೆ ನಿಮ್ಮ ಎಕ್ಸಾಮ್ಗೆ ಇತ್ತಂದ್ರೆ ಇಂಥ ಶಿಫ್ಟಿ ನಾ ಜಾಯಿನ್ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ. 19/5 ವರ್ಷಕ್ಕೆ ಆದರೆ ಟೈಮ್ ಇಟ್ಕೊಟ್ಟಾನ್ರಿ 19/5 ವರ್ಷ ಕರೆಕ್ಟ್. ಸರಳ ಬಡ್ಡಿ ದರದಲ್ಲಿ 69/50 ಮೊತ್ತವಾಗುತ್ತದೆ. ಮೊತ್ತ ಎಷ್ಟಾಗೈತೆ ಅಂತ ಹೇಳತ್ತಾನ್ರಿ 69/50. 69/50 ಮೊತ್ತ ಆಗೈತೆ ಅಂದ್ರೆ 50 69 ಆಗೈತಿ. 50 ಅನ್ನೋದು ಏನೈತ್ರಿ ಪ್ರಿನ್ಸಿಪಲ್ ಐತಿ. ಎಷ್ಟು ಹೆಚ್ಚಾಗೈತಿ? ಹೆಚ್ಚಾಗಿದೆಲ್ಲ ಯಾವತ್ತು ಏನಿರುತ್ತ ಅಂದ್ರೆ ಬಡ್ಡಿ ಇರುತ್ತೆ. ಹೆಚ್ಚಾಗಿದೆಲ್ಲ ಏನಿರುತ್ತ್ರಿ ಯಾವತ್ತು ಬಡ್ಡಿ ಇರುತ್ತ. ಮೊತ್ತ ಆಗೈತಿ ಅಂದ್ರೆ ಅಸಲು ಜೊತೆ ಏನು ಸೇರ್ ಆಗಿರ್ಬೇಕು? ಬಡ್ಡಿ ಸೇರೇ ಆಗಿರ್ಬೇಕು. ಈ ನಂಬಲ್ಲಿ 100 ರೂಪಾಯಿ ಅದಾವಪ್ಪ, 110 ರೂಪಾಯಿ ಐತಿ ಅಂದ್ರೆ ಅದ್ರ 10 ರೂಪಾಯಿ ಬಡ್ಡಿ ಆಗಿರುತ್ತೆ. 200 ರೂಪಾಯಿ ಐತಿ, 220 ಆಗೈತಿ ಅಂದ್ರೆ 20 ರೂಪಾಯಿ ಬಡ್ಡಿ ಸೇರಿ ಆಗಿರ್ತೈತಿ. ಇದು ಒಂದು ನೆನಪಿರ್ಲಿ. ಈ ನಂಬಲ್ಲಿ 50 ರೂಪಾಯಿ ಅದಾವ, ಇದು ಏನ್ರ 50 ರೂಪಾಯಿದು 69 ಆಗೈತಿ. ಆದ್ರೆ ಹೆಚ್ಚಿಗೆ ಬಂದಿದ್ದೆಲ್ಲ ಏನಾಗಿರ್ಬೇಕು? ಬಡ್ಡಿನೇ ಆಗಿರ್ಬೇಕು. ಹಾಗಾದ್ರೆ ನಮಗ ಸಿಕ್ತು, ಅಸಲ್ ಸಿಕ್ತು, SI ಸಿಕ್ತು. ಹಾಗಾದ್ರೆ R = ಎಷ್ಟು ಈಜಿ ಐತಿ ನೋಡಿ. ಕ್ವಶನ್ ಕೊಟ್ಟಿರೋದು ಈಜಿ ಇರುತ್ತಾ, ನಾವು ಬರ್ಕೊಳ್ಳೋದು, ನಾವು ವಿಚಾರ ಮಾಡುವಂಥ ಶಕ್ತಿ, ನಾವು ಬರೆದಿರುವಂಥ ಆನ್ಸರ್ ಎಲ್ಲಾನು ಮ್ಯಾಚ್ ಆಗ್ಬೇಕು. ಈಗ ನಾವು ಬಿಡ್ಸೋಣ ಈಜಿ ಅನ್ಸುತ್ತಾ, ಬಟ್ ಈ ಕ್ವಶನ್ ವಿಚಾರ ಮಾಡ್ರಿ. ಈ ಥರ ನೀವು ಇವನ್ ನೋಟ್ಸ್ಗಳು ಹುಡುಕಾಡೋದು ಸಿಗಂಗಿಲ್ಲ. ನೀವು ಎಕ್ಸಾಮ್ದಾಗ ಕ್ವಶನ್ಸ್ ಇಂಥವೇ ಬರ್ತಾವೆ. ಈ ಸದ್ ನಾವು ಕೋಚಿಂಗ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಕೋಚಿಂಗ್ ಎಲ್ಲೇ ಮಾಡು, ಕೋಚಿಂಗ್ ಮಾಡಿ ಆಗ್ಬಳಕ್ಕೆ ಏನು ಓದ್ತೇವಲ್ಲ, ಪ್ರಾಕ್ಟೀಸ್ ಮಾಡ್ತೇವಲ್ಲ, ಅದು ಇಂಪಾರ್ಟೆಂಟ. ಈ ಸದ್ ನಾವು 50,000 ಕೊಟ್ಟು ಕೋಚಿಂಗ್ ಮಾಡೀನಿ ಅಂದ್ರೆ ನೌಕರಿ ಆಗಂಗಿಲ್ಲ. ಕೋಚಿಂಗ್ ಮುಗಿದ ಬಳಕ ನಾವು ಎಷ್ಟು ಎಫರ್ಟ್ ಹಾಕ್ತೇವೆ, ಎಷ್ಟು ಕ್ವಶನ್ ಪೇಪರ್ ಬಿಡಿಸ್ತೇವೆ, ಎಷ್ಟು ರಿವಿಷನ್ ಮಾಡ್ಕೋತೇವೆ, ಎಷ್ಟು ಪ್ರಾಕ್ಟೀಸ್ ಮಾಡ್ತೇವೆ, ಅದ್ರ ಮ್ಯಾಗ ಪಾಸ್ ಆಗುತ್ತಾ. ನಾ ಕೋಚಿಂಗ್ ಮಾಡೀನಿ, ಕೋಚಿಂಗ್ ಬಾರಿ ಐತಲ್ಲ. ಕೋಚಿಂಗ್ ಅನ್ನೋದು ಒಂದು ಡೈರೆಕ್ಷನ್ ಅಷ್ಟೇ. ನೋಡಪ್ಪ, ಇಲ್ಲಿಂದ ಬಿಜಾಪುರದಿಂದ ಬೆಂಗಳೂರಿಗೆ ಹಿಂಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋದವ್ ನೀ ಇರಬೇಕು. ಅದು ಇಂಪಾರ್ಟೆಂಟ. ಡೈರೆಕ್ಷನ್ ತೋರಿಸಿರ್ತಾರ, ಹಗಲ ರಾತ್ರಿ ಬಂದು ಎಫರ್ಟ್ ಹಾಕಿ ಓದಬೇಕು. ಈ ಥರ SSC GD ಕ್ವಶನ್ಸ್ ಈ ಥರ ಕೇಳಿದ್ದ, ಈ ಥರ ಬಂದಿತ್ತು, ಈ ಥರ ನೋಟ್ಸ್ ಒಳಗಿಲ್ಲ, ಹಾಗೆ ಈ ಕ್ವಶನ್ ಹೇಳಿಲ್ಲ, ಈ ಕ್ವಶನ್ ನಾವು ಎಫರ್ಟ್ ಹಾಕಬೇಕು. ಅದೇನು ಹೇಳ್ತಾರಲ್ಲ, ಸ್ವಂತ ಸತ್ರ ಸುಖ ಸಿಗ್ತದತ್ತ. ಹಾಗೆ ನಾವು ಬಡ್ದಾಡಿದ್ರೆ ನೌಕರಿ ಆಗುತ್ತಾ. ನಾ ಸುಮ್ ಕೋಚಿಂಗ್ ಹೋಗೀನಿ, ನೋಟ್ಸ್ ತಂದೀನಿ, ನೋಟ್ಸ್ ಮುಂದೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಲತ್ತೀನಿ ಅಂದ್ರೆ ಕೆಲಸ ಆಗಂಗಿಲ್ಲ. ಅದು ಹಗಲ ರಾತ್ರಿ ಕ್ವಶನ್ ಪೇಪರ್ ಬಿಡಿಸ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. SI ಅಂದ್ರೆ ಎಷ್ಟು ಬಂತ್ರಿ? 19 ಬಂತು. 100ಕ್ಕೆ 100 ಬರೀನಾ? ಪ್ರಿನ್ಸಿಪಲ್ ಅಂದ್ರೆ ಎಷ್ಟು ಅದ್ರಿ? 50 ಅದ. 19/5 ಇದು ಭಿನ್ನ ರಾಶಿ ಒಳಗೆ ಐತಿ. ಇದು ಎಲ್ಲಿ ಬರೀಬೇಕು? ಮ್ಯಾಗ ಹೋಗ್ತೈತಿ ಇಂಟು 5. 0 0 ಕ್ಯಾನ್ಸಲ್, 5 5 ಕ್ಯಾನ್ಸಲ್, 19 19 ಕ್ಯಾನ್ಸಲ್. ಎಷ್ಟು ಈಜಿ ಇರುತ್ತೆ ನೋಡು, 10%. ನಾ ಹೇಳಿಲ್ಲ SSC GD ಮ್ಯಾಥ್ಸ್ ಅಂದ್ರೆ ಭಾಳ ಈಜಿ, ಬಟ್ ಅರ್ಥ ಮಾಡ್ಕೋಬೇಕು ಭಾಳ. ಒಂದು ಮಗ್ಗಿ ಬರಬೇಕು, ಇನ್ನೊಂದು ಏನು ಮಾಡ್ಬೇಕ್ರಿ, ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಕ್ವಶನ್ಸನ್ನು. ಯಾವಾಗ ಕ್ವಶನ್ಸನ್ನು ಚೆನ್ನಾಗಿ ಅರ್ಥ ಆಗುತ್ತಾ ಅವಾಗ ಬಿಡಿಸಬಹುದು. SSC ಮತ್ತು ಮ್ಯಾಥ್ಸ್ ಪ್ರಾಬ್ಲಮ್ ಐತಿ ಅಂದ್ರೆ ಯಾವಾಗ ಬಿಡಿಸ್ಬೋದು ನಾವು? ಆ ಕ್ವಶನ್ಸ್ ಚೆನ್ನಾಗಿ ಅರ್ಥ ಆಗೈತಿ ಅಂದ್ರೆ ಬಿಡಿಸ್ಬೋದಲ್ಲ. ಮತ್ತು ಕ್ವಶನ್ ಅರ್ಥ ಆಗಿಲ್ಲ ಅಂದ್ರೆ ಆನ್ಸರ್ ಹೇಗೆ ಬಿಡಿಸೋ? ಅದೇ ಹೇಳ್ತೇನೆ. 19/5 ವರ್ಷಕ್ಕೆ, ಯಾವ ವರ್ಷಕ್ಕೆ ರೀ? 19/5 ವರ್ಷಕ್ಕೆ ಸರಳ ಬಡ್ಡಿ ದರದಲ್ಲಿ 69/50 ಮೊತ್ತವಾಗುತ್ತದೆ. ಹಾಗಾದರೆ ಬಡ್ಡಿಯ ದರವೆಷ್ಟು? SSC GD 28 2020 ಕೇಳೋಣ. 19/5 ವರ್ಷ ಅಂದ್ರೆ ಟೈಮ್ ಕೊಟ್ಟಾನ. ಮೊತ್ತ ಎಷ್ಟಾಗೈತಿ? 69/50. ಈ ಕೆಳಗಿದ್ದೇನ್ರಿ 50 ಅಸಲ, 69 ಆಗೈತಿ. ಆದ್ರೆ 19 ರೂಪಾಯಿ ಹೆಚ್ಚಾಗೈತೆ ಅಂತ ಅನ್ಕೋರಿ. ಆದ್ರೆ ಹೆಚ್ಚಾಗಿದೆಲ್ಲ ಏನಿರುತ್ತಾ? ಬಡ್ಡಿ. ಸರಳ ಬಡ್ಡಿ ಯಾವತ್ತು ಚೇಂಜ್ ಇಲ್ಲ. ಸಿಂಪಲ್ ಇಂಟ್ರೆಸ್ಟ್, ಸಾಧಾರಣ ಬ್ಯಾಜ್, ಸರಳ ಬಡ್ಡಿ ಅಂದ್ರೆ ಯಾವತ್ತು ಬಡ್ಡಿ ಚೇಂಜ್ ಆಗಲ್ಲ. ಹಾಗಾದ್ರೆ R = SI × 100 / P × T. ಹಾಗಾದ್ರೆ 19 SI × 100 / 50 ಪ್ರಿನ್ಸಿಪಲ್. ಟೈಮ್ ಎಷ್ಟು? 19/5. ಭಿನ್ನ ರಾಶಿ ಕೆಳಗಿನ ಮ್ಯಾಲೆ ಹೋಗ್ಬೇಕು, ಮ್ಯಾಲೆ ಬರೋದು ಇಂಟು 5. ಈ 19 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 5 ಕ್ಯಾನ್ಸಲ್. ಎಷ್ಟು ಬತ್ರಿ ಆನ್ಸರ್? 10% ಬಡ್ಡಿಯ ದರ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ರೀ? 10%. ಈ ಥರ ಕ್ವಶನ್ಸ್ ಭಾಳ ಚಂದ ಸಾಲ್ವ್ ಮಾಡ್ಬೇಕು ನೀವು. ಭಾಳ ಅಂದ್ರೆ ಭಾಳ ವೆರಿ ಇಂಪಾರ್ಟೆಂಟು. 8,000 ರೂಪಾಯಿ ಅಸಲಿಗೆ 2 ವರ್ಷಕ್ಕೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ವ್ಯತ್ಯಾಸ 288 ಆಗಿದೆ. ಹಾಗಾದರೆ ಬಡ್ಡಿಯ ದರ ಕಂಡುಹಿಡಿಯಿರಿ. ಓಕೆ, CI - SI ಕೊಟ್ಟಾನ. ಏನ್ರಿ? ಕಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್ = ಏನು ಬರುತ್ತಾ ಅಂದ್ರೆ P
r/100 ರೆಸ್ಟು ಟೈಮ್ ಅಂತ ಅರ್ಥ. ಹಾಗಾದ್ರೆ ಇದು ಏನ್ರಿ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವೆ ವ್ಯತ್ಯಾಸದ ಫಾರ್ಮುಲಾ. CI ಮೈನಸ್ SI ಈಕ್ವಲ್ ಟು P r/100 ರೆಸ್ಟು ಟೈಮ್. ಹಾಗಾದ್ರೆ 200 ಎಷ್ಟೈತಿ? 88 ಐತಿ. P ಅಂದ್ರೆ ಎಷ್ಟೈತಿ? 80,000 ಐತಿ. r/100 ಐತಿ. ಟೈಮ್ 2 ವರ್ಷ ಅಂದನ r/100 ಐತಿ. ಎಷ್ಟು ಸಲ ಐತ್ರಿ? 2 ಸಲ ಆಯ್ತು. ಹಾಗಾದ್ರ ಇಲ್ಲಿ 2 0, ಇಲ್ಲಿ 2 0, ಇಲ್ಲಿ 2 0, ಇಲ್ಲಿ 2 0 ಕ್ಯಾನ್ಸಲ್ ಆದು. 288 ಈಕ್ವಲ್ ಟು 8r². 8r ಇಂಟು r 8r². r² ಈಕ್ವಲ್ ಟು ಅಂದ್ರೆ ಎಷ್ಟು ಬರುತ್ತ್ರಿ? 228 ಡಿವೈಡೆಡ್ ಬೈ 8. 8 1 8, 8 2 16, 8 3 24. ಹಾಗಾದ್ರೆ 8 7 16. ಈಗ ಎಷ್ಟು ಬಂತ್ರಿ? 8 7 16 ಅಂದ್ರ 6 ಬಂತು, 8 ಬಂತು. 8 6 48. 8 6 48 ಅಂದ್ರ r² ಅಂದ್ರ 26 ಐತಿ. ಹಾಗಾದ್ರ r ಅಂದ್ರ ನೋಡ್ರಿ 5 5 25. ಇಲ್ಲಿ r² ಐತಿ. ಹಾಗಾದ್ರ 5 ಪಾಯಿಂಟ್ ಮ್ಯಾಲ ಆನ್ಸರ್ ಬರ್ಬೇಕಾ? ಹಾಗಾದ್ರ ನಮ್ಮ ಆನ್ಸರ್ 5 ಪಾಯಿಂಟ್ ಮ್ಯಾಲ ಎಲ್ಲ ಐತ್ರಿ? ಡಿ ಆನ್ಸರ್ ಐತಿ. ಈ ತರ ವಿಚಾರ ಮಾಡ್ಬೋದು. 5 5 25, 6.5 ಬಂದ 26 ಬಂದೈತಿ. ಹೌದಾ? ಈ ಸದ್ ನೋಡ್ರಿ, 1 ಸೆಕೆಂಡ್. 80,288 ಐತಿ. ಓಹೋ, ಸಾರಿ. 288 ಐತಲ್ಲ, 288 ಈಕ್ವಲ್ ಟು ಡಿವೈಡೆಡ್ ಬೈ 8 r². ಕರೆಕ್ಟಾ? ಹಾಗಾದ್ರ 8 1 8, 8 13, 8 3 24, 8 4 32, 8 3 24. 8 3 24 ಅಂದ್ರೆ ಎಷ್ಟು ಉಳಿತ್ರಿ? 4 ಉಳಿತು, ಬಾಜು 8. 8 6 48. r² ಈಕ್ವಲ್ ಟು ಎಷ್ಟು ಬಂತ್ರಿ? 36. r ಈಕ್ವಲ್ ಟು ಅಂದ್ರೆ ಎಷ್ಟು ಬರುತ್ತಾ? 6%. ಕರೆಕ್ಟಾ? ಅದು ಅದರ ಏನಾಯ್ತು ಅಂದ್ರ ನಾವು 228 ಅನ್ಕೊಂಡಿದ್ದೆವು. 8,000 ರೂಪಾಯಿ ಅಸಲಿಗೆ 2 ವರ್ಷಕ್ಕೆ ಸರಳ ಬಡ್ಡಿ ಚಕ್ರ ಬಡ್ಡಿ ವ್ಯತ್ಯಾಸ 288 ಆಗಿದೆ. ಬಡ್ಡಿ ದರ ಕಂಡಿಡಿ ಅಂದಾನ. ಹಾಗಾದ್ರೆ ನಮ್ದು ಏನೈತಿ? ಡಿಟೇಲ್ ಆಗಿ ಹೇಳ್ತೀನಿ. ನಾವು ನೋಡ್ರಿ, CI ಮೈನಸ್ SI ಈಕ್ವಲ್ ಟು P r/100 ಹೋಲ್ ಸ್ಕ್ವೇರ್ ಟೈಮ್ ಐತಿ. ಎಲ್ಲೈತಿ? ಟೈಮ್ ಐತಿ. CI ಮೈನಸ್ 288 ಕೊಟ್ಟಾನ. 8,000 ರೂಪಾಯಿ ಅಸಲೈತಿ. r/100 ಇಂಟು r/100. ಹಾಗಾದ್ರ ಇಲ್ಲಿ 2 0 4 0 ಹೋಯ್ತು. 8r² ಈಕ್ವಲ್ ಟು 288. r² ಈಕ್ವಲ್ ಟು ಎಷ್ಟೈತ್ರಿ? 288 ಡಿವೈಡೆಡ್ ಬೈ 8. 8 3 24, 8 6 8 3 24, 4 ಉಳಿತು, ಬಾಜು 8. 8 6 48. r² ಈಕ್ವಲ್ ಟು 36 ಅಂದ್ರ r ಈಕ್ವಲ್ ಟು ಎಷ್ಟ್ರಿ? 6. ಹಾಗಾದ್ರೆ ನಮ್ಮ ಆನ್ಸರ್ ಎಷ್ಟ್ರಿ? 6. ಕರೆಕ್ಟಾ? ಹಾಗಾದ್ರ ನೋಡ್ರಿ, 80,000 ರೂಪಾಯಿ ಅಸಲಿಗೆ 2 ವರ್ಷಕ್ಕೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ವ್ಯತ್ಯಾಸ 288 ಆಗಿದೆ. ಬಡ್ಡಿಯ ದರ ಕಂಡುಹಿಡಿಯಿರಿ. CI ಮೈನಸ್ SI ಈಕ್ವಲ್ ಟು P ಬ್ರಾಕೆಟ್ r/100 ಎಷ್ಟು ಟೈಮ್. 288 ಈಕ್ವಲ್ ಟು 80,000 ಇಂಟು r/100 ಇಂಟು r/100. ಇಲ್ಲಿ 2 0, ಇಲ್ಲಿ 2 0, 4 0 ಕ್ಯಾನ್ಸಲ್. 288 ಈಕ್ವಲ್ ಟು 8r ಇಂಟು r² ಇಂಟು 8 r² 288. r² ಈಕ್ವಲ್ ಟು 288 ಡಿವೈಡೆಡ್ ಬೈ 8. 8 3 24, 4 ಉಳಿತು, ಬಾಜು 8. 8 6 48. r² ಈಕ್ವಲ್ ಟು 36. r ಈಕ್ವಲ್ ಟು ಎಷ್ಟು ಬಂತ್ರಿ? 6 ಬಂತು. ಓಕೆ, ಎಷ್ಟು ಆನ್ಸರ್ ರೀ? 6% ಬಡ್ಡಿಯ ದರ. ನಡೆಯಿಲ್ಲ, 99% ಕ್ವಶನ್ಸ್ ಬರೋದೇ ಬಡ್ಡಿಯ ದರದ ಮೇಲೆ ಬರ್ತಾವ. ಇಲ್ಲ ಅಂದ್ರೆ ಕ್ವಶನ್ಸೇ ಬರಂಗಿಲ್ಲ. ಒಬ್ಬ ವ್ಯಕ್ತಿ 5 ವರ್ಷಗಳವರೆಗೆ, 6ನೇ ಕ್ವಶನ್ ನೋಡ್ರಿ. ಒಬ್ಬ ವ್ಯಕ್ತಿ 5 ವರ್ಷಗಳವರೆಗೆ
ಸರಳ ಬಡ್ಡಿ ದರದಲ್ಲಿ ಸ್ವಲ್ಪ ಹಣವನ್ನು ಎರವಲು ಪಡೆಯುತ್ತಾನೆ. ಎರವಲು ಮೀನ್ಸ್ ಸಾಲ ಪಡಿತಾನ. ಅಸಲು ಮತ್ತು ಒಟ್ಟು ಬಡ್ಡಿಯ ಅನುಪಾತ 5:1 ಆಗಿದೆ. ಹಾಗಾದರೆ ವಾರ್ಷಿಕ ಬಡ್ಡಿಯ ದರ ನಡೆಯಿಲ್ಲ. 99% ಎಕ್ಸಾಮ್ದಾಗ ಕೇಳದೆ ಬಡ್ಡಿ ದರದ ಮೇಲೆ ಪ್ರಶ್ನೆನೆ ನೋಡ್ರಿ. SSCGD 28/2/2024 ಎರಡನೇ ಶಿಫ್ಟ್ ಕೇಳ್ಯಾನ. ಹಾಗಾದ್ರ ಬಡ್ಡಿಯ ದರ ಕೇಳ್ಯಾನ. ಬಡ್ಡಿಯ ದರ ಕೇಳ್ಯಾನ ಅಂದ್ರ ಸರ R = SI × 100 ಡಿವೈಡೆಡ್ ಬೈ P × T. ನಾವು ಎಲ್ಲ ಚಾಪ್ಟರ್ ಕಾನ್ಸೆಪ್ಟ್ ಬೇಕು. ಸುಮ್ಮನೆ ಯಾವಾದ್ರೆ ನೋಡಿ ಗೆರೆ ಹೊಡೆದ ಆನ್ಸರ್ ಬತ್ತು ಅಂದ್ರೆ ನಾಳೆ ಎಲ್ಲಿ ಗೆರೆ ಹೊಡ್ಯಾವ. ನಮಗೆ ಬೇಕಾಗಿದ್ದು ಪಾಠದ ಕಾನ್ಸೆಪ್ಟ್ ನೆನಪಿತ್ತ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಕಾನ್ಸೆಪ್ಟ್ ಇಲ್ಲಾರ್ದೆ ನಾವು ಸುಮ್ಮನೆ ಯಾವ್ದಾರೆ ಪ್ರಾಬ್ಲಮ್ ಮಾಡ್ಕೊತ ಹೋದೇವಂದ್ರ ಗೆರೆ ಹೊಡ್ಯಾನ ಆನ್ಸರ್ ಬತ್ತು ಅಂದ್ರೆ ನಾಳೆ ಎಲ್ಲಿ ಗೆರೆ ಹೊಡ್ಯಾವ. ಅದು ಇಂಪಾರ್ಟೆಂಟ್. ಯಾಕೆ ಗೆರೆ ಹೊಡೆದೀನಿ, ಅಲ್ಲೇ ಯಾಕೆ ಗೆರೆ ಹೊಡೆದ, ಒಂದು ಲೈನಿಗೆ ಯಾಕೆ ಆನ್ಸರ್ ಬಂತು, 2 ಲೈನಿಗೆ ಯಾಕೆ ಬಂತು, ಅದೇ ಪ್ರಾಬ್ಲಮ್ ಬೇರೆ ಪ್ರಾಬ್ಲಮ್ ಬರ್ತದಿಲ್ಲ. ಈ ಕಾನ್ಸೆಪ್ಟ್ ಮುಂದಿನ ಪ್ರಾಬ್ಲಮ್ದಾಗ ಯೂಸ್ ಆಗುತ್ತಿಲ್ಲ. ಸುಮ್ಮನೆ 5 6 10 ಅಂದ್ರೆ 6 2 12 ಅಂದ್ರೆ 2 ಯಾಕೆ ತೊಗೊಂಡು ಅನ್ನೋದು ಬೇಕು. ಇದು ಕಾನ್ಸೆಪ್ಟ್ ಚಾಪ್ಟರ್ದು. ಸರ್ 5 2 10 6 2 12 ಮಾಡಿಬಿಡ್ರಿ. 2 ಯಾಕೆ ತೊಗೊಂಡು, ನನಗೆ 2 ಯಾಕೆ ತೊಗೊಂಡು ನನ್ನ ಕಾನ್ಸೆಪ್ಟ್ ಗೊತ್ತಾಯ್ತಂದ್ರೆ ನೀ ಏನಾಗ್ತಿ ಅಂದ್ರೆ ಪ್ರಾಬ್ಲಮ್ ಬಿಡಿಸ್ಬಹುದು. ಕಾನ್ಸೆಪ್ಟ್ ಗೊತ್ತಿಲ್ಲ, ಸುಮ್ಮನೆ ಕಾನ್ಸೆಪ್ಟ್ ಇಲ್ಲಾರ್ದೆ ನೋಡೋಣ ಆನ್ಸರ್ ಜಲ್ದಿ ಬತ್ತ ಅಂದ್ರೆ ಆ ಕ್ವಶನ್ ಆನ್ಸರ್ ಬರುತ್ತಾ ಇಲ್ಲ ಅಂತ ಹೇಳಲ್ಲ, ತಪ್ಪು ಅಂತಲ್ಲ. ಮುಂದಿನ ಪ್ರಾಬ್ಲಮ್ಗೂ ಯೂಸ್ ಆಗ್ಬೇಕು. ಇಂಥವು 1000 ಪ್ರಾಬ್ಲಮ್ ಬಿಡಿಸಿದ್ರು ಒಂದೇ ಕಾನ್ಸೆಪ್ಟ್ ಮ್ಯಾಗೆ ಆನ್ಸರ್ ಬರ್ಬೇಕು. ಅದು ನಮಗೆ ತಲೆ ಉಳಿತೈತಿ. SI ಅಂದ್ರೆ ಎಷ್ಟೈತ್ರಿ? 1 ಅನುಪಾತ ಐತಿ. P ಅಂದ್ರೆ ಎಷ್ಟೈತ್ರಿ? ಅಸಲ್ ಐತಿ. ನೋಡ್ರಿ, ಒಬ್ಬ ವ್ಯಕ್ತಿಯು 5 ವರ್ಷಗಳವರೆಗೆ ಸರಳ ಬಡ್ಡಿ ದರದಲ್ಲಿ ಸ್ವಲ್ಪ ಹಣವನ್ನು ಎರವಲು ಪಡೆಯುತ್ತಾನೆ. ಸ್ವಲ್ಪ ಹಣ ಸಾಲ ಪಡೆಯುತ್ತಾನೆ. ಅಸಲು ಮತ್ತು ಒಟ್ಟು ಬಡ್ಡಿ ಅನುಪಾತ 5:1 ಆಗಿದೆ. ಅಸಲ್ 5 ಆಗೈತಿ, ಅನುಪಾತ ಬಡ್ಡಿ ದೆಟ್ಟ ಐತಿ 1 ಆಗೈತಿ. ವಾರ್ಷಿಕ ಬಡ್ಡಿ ದರ R = SI × 100 ಡಿವೈಡೆಡ್ ಬೈ P × T. SI ಅಂದ್ರೆ ಎಷ್ಟೈತ್ರಿ? 1 ಐತಿ ಇಂಟು 100 ಡಿವೈಡೆಡ್ ಬೈ 50 × 5 ಐತಿ. ಕರೆಕ್ಟಾ? ಸಾರಿ, 5 × 5 ಐತಿ. 5 5 25. 100 ಡಿವೈಡೆಡ್ ಬೈ 25. 25 4 100. ಹಾಗಾದ್ರೆ ಎಷ್ಟು % ಬಡ್ಡಿ ದರ ಬತ್ರಿ? 4% ಬಡ್ಡಿ ದರ ಬತ್ತು. ನಾ ಹೇಳ್ತೇನೆ ಎಲ್ಲ ಪ್ರಾಬ್ಲಮ್ ಕಾನ್ಸೆಪ್ಟ್ ಇಲ್ಲಾರೆ ಸುಮ್ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸುಮ್ಮನೆ ಒಂದು 20-30 ಲೆಕ್ಕ ಪ್ರಾಕ್ಟೀಸ್ ಮಾಡಿದೆವು, ನಾವು ಬಂದೆವು, ಏನೋ ಆಗೈತಿ ಅಂದ್ರೆ 2 ತಿಂಗಳೊಳಗೆ SSC ಕೋಚಿಂಗ್ ಮಾಡೋಣ ನೌಕರಿ ಆಗ್ತಿತ್ತಂದ್ರೆ ಮತ್ತು 10 ವರ್ಷ 20 ವರ್ಷಕ್ಕೆ ಸಾಲಿ ಕೊತ್ತು 4-5 ವರ್ಷ ಯಾಕೆ ಓದ್ತಿರು ಹುಡುಗರು? ಒಂತೆಲ್ಲ ಹೇಳ್ರಿ ನೀವು. SSGD 2025 ಕರೆದನ್ನ ಈ ಪಟ್ನೆ ಇನ್ಸ್ಟಾಗ್ರಾಮ್ ನೋಡಿ ಹೋಗಿ ಕೋಚಿಂಗ್ ಮಾಡಿ 2 ತಿಂಗಳದಾಗ ನೌಕರಿ ಆಗುತ್ತಾ ಅಂದ್ರೆ ಸಾಧ್ಯ ಇಲ್ಲ. ಹಾಗಿದ್ರೆ ಎಲ್ಲರೂ 2 ತಿಂಗಳದಾಗ ಮಾಡ್ತಿರು. 2 ತಿಂಗಳು ಕೋಚಿಂಗ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳತ್ತಿಲ್ಲ. ಅದು ಆದ ನಂತರ ಏನು ಎಫರ್ಟ್ ಹಾಕ್ತೇವಲ್ಲ, ಹಗಲ ರಾತ್ರಿ ಕ್ವಶನ್ ಪೇಪರ ಸಾಲ್ವ್ ಮಾಡೋದು, ಪ್ರೀವಿಯಸ್ ಕ್ವಶನ್ ಪೇಪರ ಮತ್ತು ಎಲ್ಲ ನೋಟ್ಸ, ಹಗಲ ರಾತ್ರಿ ಏನು ಕಷ್ಟಪಡ್ತಿಲ್ಲ ಅವಾಗ ನೌಕರಿ ಆಗುತ್ತಾ. ನೀ ಎಲ್ಲೇ ಕೋಚಿಂಗ್ ಮಾಡು, ಎಲ್ಲೇ ಇರು, ಎಲ್ಲೇ ಓದು, 2 ತಿಂಗಳು ಕೋಚಿಂಗ್ ಮಾಡಿದ್ರೆ ನೌಕರಿ ಆಗಂಗಿಲ್ಲ. 2 ತಿಂಗಳು ಕೋಚಿಂಗ್ ಮಾಡಿ ಹಗಲ ರಾತ್ರಿ ಎಫೆಕ್ಟ್ ಹಾಕಿದ್ರೆ ಅವಾಗ ನೌಕರಿ ಆಗುತ್ತೆ. ಹಾಗಿದ್ರೆ 2 ತಿಂಗಳು ನೌಕರಿ ಅಂದ್ರೆ ಎಲ್ಲರೂ ಡೆಲ್ಲಿ ಹೈದರಾಬಾದ್ 2 ತಿಂಗಳು ಹೋಗಿ ಬಂದು ನೌಕರಿ ಮಾಡ್ಕೊತಿರಲ್ಲ. 2 ತಿಂಗಳು ನಾ ಕೋಚಿಂಗ್ ಮಾಡೀನಿ ಅಂತ ಹೆಮ್ಮೆಯಿಂದ ನೌಕರಿ ಆಗುತ್ತಾ ಅಂದ್ರೆ ನೌಕರಿ ಯಾವುದೇ ಕಾರಣಕ್ಕೂ ಆಗಲ್ಲಪ್ಪಿ. ಹಗಲ ರಾತ್ರಿ ಕಷ್ಟಪಟ್ಟಿದಂದ್ರೆ ನೌಕರಿ ಆಗುತ್ತಾ. ನಾ ಕೋಚಿಂಗ್ ಮಾಡೀನಿ ನಾನು ನೌಕರಿ ಆಗುತ್ತಾ ಅಂದ್ರೆ ಹಾಗಿಲ್ಲ. ಇನ್ನಂತರ ಕೋಚಿಂಗ್ ಮಾಡಿದವ್ರು 1000 ಮಂದಿ ಹೋಗಿ ಲೈಬ್ರರಿ ಕೂತು ಓದ್ತಿರ್ತಾರ. ಹೋಗಿ ಅವ್ರಿಗೆ ಕೇಳೋ ಅವ್ರ ಹಣೆ ಬರ ಗೊತ್ತಾಗುತ್ತಾ. ಒಂದು ಏನಂದ್ರೆ SSCGD 4 ತಿಂಗಳು ಮಾಡ್ಬೋದು. ಒಂದು ಒಳ್ಳೆ ಮಾರ್ಗದರ್ಶನ. SSCGD ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿರ್ಬೇಕು, SSCGD ಪ್ರಾಬ್ಲಮ್ಸ್ ಬಿಡಿಸಿರ್ಬೇಕು. SSCGD ಯಾವುದೇ ಪ್ರಾಬ್ಲಮ್ ತಂದು ಕೊಟ್ಟರು ಮಾಡಂಗಿರ್ಬೇಕು. ಹಾಗಿದ್ರೆ ಏನಾಗುತ್ತಾ, ನೀವು ಒಳ್ಳೆ ಕಲ್ತಿ ಅಂತ ಅರ್ಥ. ಇಲ್ಲ ಅಂದ್ರೆ ಮುಂದಿನ ವರ್ಷ ಹೇಳತ್ತವ ಅಂತ ಸರ ವಾದರ್ಸ್ ಬರ್ದೇನ್ರಿ 70 ಆಗೈತ್ರಿ, ಈ ವರ್ಷ ಮತ್ತೆ ಬರ್ತೀನ್ರಿ 80 ಆಗ್ತದೇನ್ರಿ ಅಂತ. ಇಲ್ಲ, 100 ಮ್ಯಾಗೆ ನಿಂದಿರ್ಬೇಕು. ಇದೆ ಕಾಂಪಿಟೇಷನ್ ಜಾಸ್ತಿ ಐತಿ. 160ಕ್ಕೆ 100 ಮಾರ್ಕ್ಸ್ ತೊಗೊಂಡ್ರೆ ಸೆಲೆಕ್ಷನ್ ಆಗ್ತಪ್ಪಿ. ಒಬ್ಬ ವ್ಯಕ್ತಿಯು 5 ವರ್ಷಗಳವರೆಗೆ ಸರಳ ಬಡ್ಡಿ ದರದಲ್ಲಿ ಸ್ವಲ್ಪ ಹಣವನ್ನು ಎರವಲು ಪಡೆಯುತ್ತಾನೆ. ಅಸಲು ಮತ್ತು ಒಟ್ಟು ಬಡ್ಡಿಯ ಅನುಪಾತ 5:1 ಆಗಿದೆ. ಹಾಗಾದರೆ ವಾರ್ಷಿಕ ಬಡ್ಡಿಯ ದರ ಅಂದ್ರೆ ಟೈಮ್ ಕೊಟ್ಟಾನ 5. ಅಸಲ ಮತ್ತು ಬಡ್ಡಿ ಅನುಪಾತ 5:1 ಐತಿ. 5 ಐತಿ, ಇದು 1 ಐತಿ. ಹಾಗಾದ್ರೆ SI ಅಂದ್ರೆ ಎಷ್ಟೈತ್ರಿ? 1 ಐತಿ. ನಮ್ಮದ 100ಕ್ಕೆ 100. P ಅಂದ್ರೆ ಎಷ್ಟೈತಿ? 5 ಐತಿ. ಟೈಮ್ ಅಂದ್ರೆ ಎಷ್ಟು ಕೊಟ್ಟಾನ? 5 ಕೊಟ್ಟಾನ. 5 5 25. 100 ಡಿವೈಡೆಡ್ ಬೈ 25. 25 1 25 4. ಓಕೆ. ನೆಕ್ಸ್ಟ್ ಕ್ವಶನ್. ನೋಡ್ರಿ,
ಹೋದ ವರ್ಷ SSC-GD 28/2/2024 ಮೂರನೇ ಶಿಫ್ಟಿಗೆ ಕೇಳಿ ಕ್ವಶನ್ನ ಶಿಫ್ಟ್ ವೈಸ್ ಕ್ವಶನ್ಸ್ ಸಾಲ್ವ್ ಮಾಡ್ತಿರ್ತೀನಿ. ಸ್ವಲ್ಪ ಹುಷಾರಾಗಿ ಬರ್ಕೋರಿ ಕ್ವಶನ್ಸ್. ಹೋಗಿ ಟೈಪ್ ಮಾಡಿ ನೋಡ್ರಿ. ಕ್ವಶನ್ ಟೈಪ್ ಮಾಡಿ ನೋಡಿದ್ರೆ ನಿಮ್ಗೆ ವಾಪಸ್ ಸಿಗ್ತದೆ ಇಂಥ ಎಕ್ಸಾಮ್ದಾಗ ಬಂದಿತ್ತು ಅಂತೇಳಿ. ಯಾಕೆ ನಮ್ಮ ಹುಡುಗರಿಗೆ ಸರ್ ಈಜಿ ಕ್ವಶನ್ಸ್ ಅವ್ರಿ, ಟಫ್ ಕ್ವಶನ್ಸ್ ಬರ್ಲತ್ತವ್ರಿ, ಈಜಿನೇ ಬಿಡಿಸ್ತೀರಿ, ಈಜಿನೇ ಬಂದೂರಿ ಅನ್ನೋಕ್ಕಿಂತ ನಿನ್ನ ಎಕ್ಸಾಮ್ ಬಂದಿದೆ ತಮ್ಮ, ನಿನ್ನ ಎಕ್ಸಾಮ್ದಾಗ ಕೇಳಿದೆ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ, ಇದೇ ಕ್ವಶನ್ ಬರುತ್ತಮ್ಮ, ಬೇರೆ ಏನೂ ಬರಂಗಿಲ್ಲ. ಮೀರಿ 3,000 ರೂಪಾಯಿ ತನ್ನ ಗೆಳೆಯನ ಹತ್ರ 6% ಬಡ್ಡಿ ದರದಂತೆ ಸಾಲ ಪಡೆಯುತ್ತಾಳೆ. 3,000 ರೂಪಾಯಿ ತೊಗೊಂಡಾಳ, 6% ಬಡ್ಡಿ ದರದಂತೆ, ಕರೆಕ್ಟಾ? ಹಾಗಾದ್ರೆ ಅವಳು 1.5 ವರ್ಷದ ವಾಪಸ್ ನೀಡುತ್ತಾಳೆ. ಹಾಗಾದ್ರೆ ನೀಡಿದ ಬಡ್ಡಿ ಎಷ್ಟು ವರ್ಷ ನೀಡ್ತಾಳ್ರಿ? 1.5 ವರ್ಷ ನೀಡ್ತಾಳೆ. ಹಾಗಾದ್ರೆ ಸರಳ ಬಡ್ಡಿ ಕೇಳೇನಂದ್ರೆ 2 0 ತೆಗಿಬೇಕು, ಡಿವೈಡೆಡ್ ಬೈ 100, PTR ಡಿವೈಡೆಡ್ ಬೈ 100. ಏನು ಕೇಳೋಣ? ಸರಳ ಬಡ್ಡಿ ಕೇಳೋಣ, SI ಕೇಳೋಣ ಅಷ್ಟೇ. ಹಾಗಾದ್ರೆ 15 90, 1 ನಂಬರ್ ಬಿಟ್ಟು ಪಾಯಿಂಟ್, ಯಾಕಂದ್ರೆ ಇಲ್ಲಿ 1 ನಂಬರ್ ಬಿಟ್ಟು ಪಾಯಿಂಟ್ ಐತಿ. 9 3 27, 1 0, 270 ಆನ್ಸರ್. ಇಷ್ಟೇ ಸಿಂಪಲ್ ಐತಿ. ಕ್ವಶನ್ ನೋಡಕ್ ದೊಡ್ಡದು ಅನಿಸ್ತೈತಿ, ಭಾಳ ಈಜಿ ಐತಿ. ಕೇಳಿ ಕ್ವಶನ್ ಅರ್ಥ ಮಾಡ್ಕೋಬೇಕು. ಮೇರಿ 3,000 ರೂಪಾಯಿಯನ್ನು ತನ್ನ ಗೆಳೆಯನ ಹತ್ತಿರ 6% ಸರಳ ಬಡ್ಡಿ ದರದಂತೆ ಸಾಲ ಪಡೆಯುತ್ತಾಳೆ. 3,000 ರೂಪಾಯಿ ತಗೊಂಡಾಳ, 6% ರಂಗ. ಅವಳು 1.5 ವರ್ಷದ ನಂತರ ವಾಪಸ್ ನೀಡುತ್ತಾಳೆ. 1 ವರ್ಷ ಆದ ನಂತರ ಕೊಟ್ಟಾಳ. ಹಾಗಾದ್ರೆ ಅವಳು ನೀಡಿದ ಬಡ್ಡಿ ಎಷ್ಟು? 3,000 ರೂಪಾಯಿ ಕೇಳಿಲ್ಲ, ಎಷ್ಟು ಬಡ್ಡಿ ಕೊಟ್ಟಾಳ? ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಕೇಳಿನ. SI = PTR ಡಿವೈಡೆಡ್ ಬೈ 100. 3,000 ಇಲ್ಲಿ 2 ಕ್ಯಾನ್ಸಲ್. 15 6 90, 1 ನಂಬರ್ ಬಿಟ್ಟು ಪಾಯಿಂಟ್ ಐತಿ, ನಂಬರ್ ಬಿಟ್ಟು ಪಾಯಿಂಟ್ ಕೊಟ್ಟೆ. 9 3 27, 1 0, 270. ಕ್ವಶನ್ಸ್ ಅರ್ಥ ಆಗ್ಬೇಕು, ಬಿಡಿಸೋದು ಭಾಳ ದೊಡ್ಡ ವಿಷಯ ಅಲ್ಲ. ಕ್ವಶನ್ಸ್ ಅರ್ಥ ಆದ್ರೆ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ವಾಪಸ್ ಕೊಟ್ಟಾಳ, ಕೊಟ್ಟಿರೋ ಕೇಳಿಲ್ಲ, ಎಷ್ಟು ಬಡ್ಡಿ ನೀಡಾಳ? 3,000 ರೂಪಾಯಿ ಇತ್ತು, ಕೊಟ್ಟೆ ಕೊಡ್ಬೇಕು ವಾಪಸ್. ಬಡ್ಡಿ ಅಂದ್ರೆ ಎಷ್ಟು? 270. ಓಕೆ, ನೆಕ್ಸ್ಟ್ ಕ್ವಶನ್. ಸಾರಾ 5,000 ರೂಪಾಯಿ 10% ಸರಳ ಬಡ್ಡಿ ದರದಂತೆ ಹೂಡಿಕೆ ಮಾಡುತ್ತಾಳೆ. 3 ವರ್ಷದ ನಂತರ ಎಷ್ಟು ಮೊತ್ತ ಪಡೆಯುತ್ತಾಳೆ? ಸಾರಾ ಏನ್ ಮಾಡ್ಯಾಳ್ರಿ? 5,000 ರೂಪಾಯಿ ಹೂಡಿಕೆ ಮಾಡ್ಯಾಳ. ಎಷ್ಟು ಮಾಡ್ಯಾಳ್ರಿ? 5,000 ರೂಪಾಯಿ ಹೂಡಿಕೆ ಮಾಡ್ಯಾಳ. 10% ಸರಳ ಬಡ್ಡಿ ದರದಂತೆ ಹೂಡಿಕೆ ಮಾಡುತ್ತಾಳೆ. 3 ವರ್ಷದ ನಂತರ ಎಷ್ಟು ಮೊತ್ತ ಪಡೆಯುತ್ತಾಳೆ? ಮೊತ್ತ ಅಂದ್ರೆ ವಾಪಸ್ 5,000 ರೂಪಾಯಿ ಅಷ್ಟೇ ತಗೋಬಾರ್ದು. 5,000 ರೂಪಾಯಿ ಜೊತೆ ವಾಪಸ್ ಏನ್ ತಗೋಬೇಕು? ಬಡ್ಡಿ ತಗೋಬೇಕು. ಹಾಗಾದ್ರ ಬಡ್ಡಿ ಹಿಡಿದು ಕೂಡಿಸ್ಬೇಕು. ಸಾರಾ ಒಂದು ತೌಲಿ ಏನ್ ಮಾಡ್ಯಾಳ್ರಿ? 5,000 ರೂಪಾಯಿ ಹೂಡಿಕೆ ಮಾಡ್ಯಾಳ. 10% ರಂಗ್ ಹೂಡಿಕೆ ಮಾಡ್ಯಾಳ. ಎಷ್ಟು ವರ್ಷಕ್ಕ? 3 ವರ್ಷಕ್ಕ. ಹಾಗಾದ್ರ ಆಕಿ ಏನ್ ಮಾಡ್ಬೇಕ್ರಿ? ವಾಪಸ್ ತಾನು ಕೊಟ್ಟಿರೋ ಪ್ರಿನ್ಸಿಪಲ್ ಮತ್ತು ಬಡ್ಡಿಯನ್ನ ಎರಡೂ ಹಿಡ್ಕೋಬೇಕು. ಹಾಗಾದ್ರೆ SI = PTR ಅಂದ್ರೆ P ಅಂದ್ರೆ 5,000, ಟೈಮ್ ಅಂದ್ರ 3 ಇಂಟು ಎಷ್ಟ್ರಿ? 10%, ಡಿವೈಡೆಡ್ ಬೈ ಎಷ್ಟ್ರಿ? 100. 5 3 15, 1 2 2 0. 1500 ಏನ್ ಬತ್ರಿ? ಬಡ್ಡಿ ಬಂತು. ಫಾರ್ಮುಲಾ ಅಂತೂ ಬರ್ದಿಲ್ಲ. PTR ಡಿವೈಡೆಡ್ ಬೈ 100 ಸಿಂಪಲ್ ಇಂಟ್ರೆಸ್ಟ್. PTR ಡಿವೈಡೆಡ್ ಬೈ 100. 2 0 ಕ್ಯಾನ್ಸಲ್. 5 3 15, 15 1 15. ಯಾವತ್ತು ನಂಬರ್ ಜೊತೆ 0 ಇದ್ರೆ ಮಲ್ಟಿಪ್ಲೈ ಮಾಡಬಾರ್ದು, ಎಣಿಸ್ ಬರಿಬೇಕು. ಕ್ಲಿಯರ್? ಎಣಿಸ್ ಬರ್ದಿನಿ 1500. 1500 ರೂಪಾಯಿ ಬಡ್ಡಿಯಪ್ಪ. ಅವಳ ಹತ್ರ ಎಷ್ಟು ದುಡ್ಡು ಕೊಟ್ಟಿಳಕಿ ಬಡ್ಡಿ ಹಂಗ? ಪ್ಲಸ್ ಎಷ್ಟ್ರಿ? 5,000. ಹಾಗಾದ್ರ ಎರಡು ಕೂಡಿ ಎಷ್ಟೈತ್ರಿ? 6,500 ರೂಪಾಯಿ ಪಡೆಯುತ್ತಾಳೆ. ಯಾವಾಗ? 3 ವರ್ಷದ ನಂತರ. ಎಲ್ಲೈತ್ ನೋಡ್ರಿ 6,500? ಎಲ್ಲೈತ್ ನೋಡಪ್ಪ, ಬಂದಾರಂಗ ಐತ್ ಕ್ವಶನ್. 6,500 ಇಂಥ ಬರ್ಬೇಕು, ಭಾಳ ಈಜಿ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. 1 ವರ್ಷಕ್ಕೆ ಚಕ್ರ ಬಡ್ಡಿ, ಅರ್ಧ ವಾರ್ಷಿಕ ಸಂಯೋಜಿತ ಮತ್ತು 1 ವರ್ಷದ ಸರಳ ಬಡ್ಡಿ 40% ಬಡ್ಡಿ ದರದಂತೆ 400 ವ್ಯತ್ಯಾಸ. ಅಸಲು ಕಂಡು ಹಿಡಿಯಿರಿ. ಹಾಗಾದ್ರೆ ಅಸಲು ಕಂಡು ಹಿಡಿ. 2 ಸಲ ಐತೆ ಪ್ರಿಂಟ್. ಇದು ಬಿಡ್ರಿ. ಹಾಗಾದ್ರೆ ಅಸಲು ಕಂಡು ಹಿಡಿಯಿರಿ. ಅಸಲು ಅಂದ್ರೆ ಏನ್ ಹೇಳ್ತಾನ? 10% ಬಡ್ಡಿ ದರದಂಗ ಸರಳ ಬಡ್ಡಿ ಬರುತ್ತೆ 1 ವರ್ಷಕ್ಕ. 10% ಚಕ್ರ ಬಡ್ಡಿ ಬರದಂಗ ಅರ್ಧ ವಾರ್ಷಿಕ ಸಂಯೋಜಿತ ಅಂದ್ರ ಕಂಪೌಂಡೆಡ್ ಹಾಫ್ ಇಯರ್ಲಿ ಅಂತ. ಈ ಕ್ವಶನ್ ಭಾಳ ಅಂದ್ರೆ ಭಾಳ ವೆರಿ ಇಂಪಾರ್ಟೆಂಟ್ ಇದು. ಕಂಪೌಂಡೆಡ್ ಹಾಫ್ ಇಯರ್ಲಿ ಅಂತ. 1 ವರ್ಷಕ್ಕೆ ಚಕ್ರ ಬಡ್ಡಿ ಎಲ್ಲ 6 ತಿಂಗಳಿಗೊಮ್ಮೆ ಚಕ್ರ ಬಡ್ಡಿ ಕಂಡು ಹಿಡಿ ಅಂತ ಹೇಳ್ತಾನ. ಹಾಗಾದ್ರ ನಾವು ಆಪ್ಷನ್ ಡಿಪೆಂಡ್ ಮೇಲೆ ಮಾಡೋನು. ನಾನು ಫಾರ್ಮಲ್ ಡಿಪೆಂಡ್ ಮಾಡಿ ಏನ್ ಮಾಡ್ತೀನಿ? ಆಫ್ಲೈನ್ ಹೇಳಿರ್ತೀನಿ. ಆಪ್ಷನ್ ಡಿಪೆಂಡ್ ಮಾಡಿದ ಆನ್ಲೈನ್ ಹೇಳೋನು. 10,000 ರೂಪಾಯಿ ಈ ಯಾವಾಗ ಕಂಡು ಹಿಡಿಯನ್ರಿ? ಚಕ್ರ ಬಡ್ಡಿ ಕಂಡು ಹಿಡಿಯನು.
ಅರೆ ವಾರ್ಷಿಕ, ಅರ್ಧ ವಾರ್ಷಿಕ, ಕಂಪೋನೆಂಟ್ ಹಾಫ್ ಇಯರ್ಲಿ ಅಂದ್ರೆ ಒಂದು ವರ್ಷ 40% ಅಂದ್ರೆ 6 ತಿಂಗಳಿಗೆ ಎಷ್ಟಾಯ್ತು? 20% ಆಯ್ತು. 20% ಅಂದ್ರೆ ಡಿವೈಡೆಡ್ ಬೈ 100, 2,000 ಕ್ಯಾನ್ಸಲ್. 6 ತಿಂಗಳಿಗೆ ಎಷ್ಟು ಬಂತ್ರಿ ಬಡ್ಡಿ? 2,000 ಬಂತು. 2,000 ವಾಪಸ್ ಕೂಡಿಸ್ಬೇಕು ಎಷ್ಟು? ಮತ್ತೆ 6 ತಿಂಗಳಿಗೆ ಒಂದು ವರ್ಷ 12,000 ಇಂಟು ಎಷ್ಟು? 20 ಡಿವೈಡೆಡ್ ಬೈ 100. 12 24, 2,400. 4,400 ಏನು ಬಂತ್ರಿ ಟೋಟಲ್ ಚಕ್ರ ಬಡ್ಡಿ ಬಂತು. ಅವ ಏನ್ ಹೇಳ್ತಾನ, ಒಂದು ವರ್ಷಕ್ಕೆ ಚಕ್ರ ಬಡ್ಡಿ ದರದಂತೆ ಅರ್ಧ ವಾರ್ಷಿಕ, ಇಲ್ಲ ಐತೆ ನೋಡ್ರಿ ಇಂಪಾರ್ಟೆಂಟ್, ಅರ್ಧ ವಾರ್ಷಿಕ ಸಂಯೋಜಿತ ಅಂದ್ರ ಕಂಪೌಂಡೆಡ್ ಹಾಫ್ ಇಯರ್ಲಿ ಅಂತ ಹೇಳ್ತಾನ. ಅರ್ಧ ವಾರ್ಷಿಕ 40 20 ತಗೋಬೇಕು, ವರ್ಷ ಇದ್ದಿದ್ದು 6 ತಿಂಗಳು ತಗೋಬೇಕು. 10,000 6 ತಿಂಗಳಿಗೆ 20%, 2,000 ವಾಪಸ್ ಕೂಡಿಸ್ಬೇಕು. ಕಂಪೌಂಡ್ ಐತಿ, ಕೂಡಿಸು ತೆಗಿದು 12,000 20%, 2,400, 4,400 ರೂಪಾಯಿ ಐತಿ. ಇದು ಏನ್ರಿ ಚಕ್ರ ಬಡ್ಡಿ. ಈ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ರೀ? ಒಂದು 10,000 ರೂಪಾಯಿ, 40% ಒಂದು ವರ್ಷಿಗೆ 4,000 ಆಯ್ತು. ಹಾಗಾದ್ರೆ ಚಕ್ರ ಬಡ್ಡಿ 4,400, ಸಿಂಪಲ್ ಇಂಟ್ರೆಸ್ಟ್ 4,000. ಹಾಗಾದ್ರೆ ವ್ಯತ್ಯಾಸ ಎಷ್ಟು ಬಂತು? 400 ಬಂತು. ಹಾಗಾದ್ರೆ ಯಾವ ಅಸಲು ಕರೆಕ್ಟ್ ರೀ? ಎ ಅಸಲ, ಎ ಆಪ್ಷನ್ ಕರೆಕ್ಟ್. ಸಿಂಪಲ್ ಇರುತ್ತಾ? ಪ್ರಾಕ್ಟೀಸ್ ಮಾಡ್ರಿ. ಹೌದಾ? ಸ್ವಲ್ಪ ಈ ಕ್ವಶನ್ ನೋಡ್ರಿ. 5 ವರ್ಷಗಳ ಸರಳ ಬಡ್ಡಿಯು 25% ಅಸಲಿಗೆ ಸಮವಾಗಿರುತ್ತದೆ. ಹಾಗಾದ್ರ ಬಡ್ಡಿಯು ಎಷ್ಟು ವರ್ಷಗಳ ನಂತರ ಡ್ಯಾಶ್ ಅಂದ್ರ ಎಷ್ಟು ವರ್ಷಗಳ ನಂತರ ಸಮವಾಗಿರುತ್ತದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಬಹಳ ಸಿಂಪಲ್ ಕ್ವಶನ್ ಇದು. ನೀವು ಇನ್ನೊಂದ್ಸಲ ಕ್ವಶನ್ ಹೋದ್ರಿ ಯಾವ ತರ ಕೊಟ್ಟನಪ್ಪ ಕ್ವಶನ್ ಅಂತ ತಿಳಿ ದಿಮ್ ಅಂತೈತಿ. ಎಂತ ಕ್ವಶನ್ ಐತಿ ನೋಡ್ರಿ, ಮಂಜಾರ ಇದ್ದಂಗೆ ಇಂಥ ಕ್ವಶನ್ ಬರ್ಬೇಕು ನಮ್ಮ ಹುಡುಗರು ಭಾಳ ಈಜಿ. 5 ವರ್ಷಗಳ ಸರಳ ಬಡ್ಡಿಯು, 5 ವರ್ಷದ ಸರಳ ಬಡ್ಡಿ 25% ಅಸಲಿಗೆ ಏನಾಗೈತಿ? ಸಮ ಆಗೈತಿ. ನಂತರ ಬಡ್ಡಿಯು ಎಷ್ಟು ವರ್ಷಗಳ ನಂತರ ಸಮ ಆಗ್ತೈತಿ? ಆ ಅಸಲಿಗೆ ಬಡ್ಡಿ ಎಷ್ಟು ವರ್ಷದ ಸಮ ಆಗುತ್ತಾ? ಒಂದು ಹೇಳತ್ತೀನಿ ತಮ್ಮ, ನಾ ಹೇಳಿನಿ ಅಸಲು ಯಾವತ್ತು ಎಷ್ಟಿರುತ್ತ? 100% ಇರುತ್ತ. 100% 25% ಅಸಲಿಗೆ ಸಮ ಆಗ್ಲಿಕ್ಕೆ ಎಷ್ಟು ವರ್ಷ ತಗೊಂಡೈತಿ? 5 ವರ್ಷ. ಹಾಗಾದ್ರೆ 25 25 25 ಎಷ್ಟು ಅದಾವ? 4 ಅದಾವ. ಅಂದ್ರೆ 4 ಸಲ ತಗೋಬೇಕು. 5 4 20 ವರ್ಷ. ಭಾಳ ಸಿಂಪಲ್ ಐತಿ, ಆದ್ರೆ ಕ್ವಶನ್ ಕಾಂಪ್ಲಿಕೇಟೆಡ್ ಐತಿ. ಭಾಳ ಒಂದೇ ಸಲ ಅರ್ಥ ಆಗ ಕ್ವಶನ್ ಮಜಾ ಅಲ್ಲಿದು ನೋಡ್ರಿ ಎಷ್ಟು ಚಂದ ಐತಿ. 5 ವರ್ಷಗಳ ಸರಳ ಬಡ್ಡಿಯು, 5 ವರ್ಷದ ಸರಳ ಬಡ್ಡಿ 25% ಅಸಲಿಗೆ ಸಮ ಆಗೈತಿ. ಎಷ್ಟಕ್ಕ? 25% ಅಸಲಿಗೆ ಸಮ ಆಗೈತಿ. ನಂತರ ಬಡ್ಡಿಯು, ಆ ಬಡ್ಡಿ ಎಷ್ಟು ವರ್ಷಗಳ ನಂತರ ಅಸಲಿಗೆ ಸಮ ಆಗುತ್ತಾ ಅಂತ ಕೇಳ್ತಾನ, ಈಕ್ವಲ್ ಆಗುತ್ತಾ ಅಂತ ಕೇಳ್ತಾನ. ಹಾಗಾದ್ರ 100% ರಾಗ ನಮಗೇನೈತ್ರಿ? 25% 5 ವರ್ಷ ತಗೊಂಡೈತಿ. ಹಾಗಾದ್ರ ಇದ್ರಾಗ ಇನ್ನ 75% ಐತಿ. ಆ ಅಸಲಿ ಸಮ ಆಗ್ಬೇಕಂದ್ರ ಇನ್ನ 25 ಎಷ್ಟು ಅದಾವ? 4 ಅದಾವ. 25 5 4 20 ವರ್ಷ. ಇಲ್ಲ ಅಂದ್ರ 25 ಡಿವೈಡೆಡ್ ಬೈ 100, 25 1 25 4 1/4. ಒಂದು ಭಾಗ ಆಗ್ಲಿಕ್ಕೆ ಎಷ್ಟು ವರ್ಷ ತೋತು? 5 ವರ್ಷ ತೋತು. 4 ಭಾಗ ಆಗ್ಲಿಕ್ಕೆ ಎಷ್ಟು ತಗೋಬೇಕು? 5 4 20 ವರ್ಷ. ಇದೇ ತರ ಡೈಲಿ ತರಗತಿಗಳು ಕ್ಲಾಸಸ್ ಇದ್ದೇ ಇರ್ತಾವ. ಆನ್ಲೈನ್ ಏನು ನೋಡ್ರಿ, ಆಫ್ಲೈನ್ ಬೇಕಾದ್ರ ವಿಜಯಪುರದಲ್ಲಿ ಸ್ನೇಹಜೀವಿ ಅಕಾಡೆಮಿ ಒಳಗ ಇದೇ ತರ ಕ್ಲಾಸಸ್ ಉಚಿತ ತರಬೇತಿ ಅದಾವ. ಉಚಿತ ಅಂದ್ರ ಫ್ರೀ ಕ್ಲಾಸಸ್ ಅದಾವ. SSC GDದ್ದು ಬೆಳಿಗ್ಗೆ 9:00 ಸಾಯಂಕಾಲ 5:00ವರೆಗೂ ಕ್ಲಾಸಸ್ ಮತ್ತು ವೀಕ್ಲಿ ಟೆಸ್ಟ್, ನೈಟ್ ರಿವಿಷನ್ ಕ್ಲಾಸಸ್ ಎಲ್ಲಾ ತರಗತಿಗಳು ಉಚಿತವಾಗಿ ಹಮ್ಮಿಕೊಂಡಾರ. ಬಟ್ ನೀವು ಹಾಸ್ಟೆಲ್ ಮಾಡ್ಕೊಂಡು ಅಥವಾ ರೆಸಿಡೆನ್ಸಿಯಲ್ 2 ತಿಂಗಳು ಇರ್ತೀನಿ, ಎಕ್ಸಾಮ್ ವರ್ಗು ಇರ್ತೀನಿ ಅಂದ್ರ ಬರೀ ಊಟ ವಸ್ತಿದ್ ಮಾತ್ರ ಫೀಸ್ ತಗೋತಾರ. ಯಾರು ಆಸಕ್ತರದಿರಿ, ಯಾರು ಇಂಟ್ರೆಸ್ಟೆಡ್ ಅದಿರಿ ಆಫ್ಲೈನ್ ಕೋಚಿಂಗ್ ಒಳಗ ಮೆಥ್ಸ್, ರೀಸನಿಂಗ್, ಗ್ರಾಮರ್, GK ಎಲ್ಲ ಬೇಕಂದ್ರ ಸ್ನೇಹಜೀವಿ ಅಕಾಡೆಮಿ ವಿಜಯಪುರಕ್ಕೆ ಭೇಟಿ ಆರಿ, ಜಾಯಿನ್ ಆರಿ. ಕೆಳಗಡೆ ಬಯೋ ಒಳಗೆ ಅವ್ರ ನಂಬರ್ ಕೊಟ್ಟಿರ್ತೀನಿ, ಇಲ್ಲ ಇಲ್ಲೇ ಹೇಳ್ತೀನಿ. 72 ಬರದೇ ಬಿಡುಲ್ಲ ಮತ್ತೆ ಆಯ್ತಾ, ಅಷ್ಟೇ ಆಗಿ ವಿಚಾರ ಮಾಡ್ತೀರಿ. ಅಕಾಡೆಮಿ ಸರ್ ನಂಬರ್ ಬೇಕ್ರಿ, ವಿಸಿಟ್ ಆಗ್ತೀರಿ, ಭೇಟಿ ಆಗ್ತೀರಂದ್ರ 7204105650 ನಂಬರ್ ಐತಿ. ಈ ನಂಬರಿಗೆ ಕಾಲ್ ಮಾಡ್ರಿ. ಸ್ನೇಹಜೀವಿ ಅಕಾಡೆಮಿ ಬಗ್ಗೆ ಡೀಟೇಲ್ಸ್ ಹೇಳ್ತಾರ. ಆಫ್ಲೈನ್ ಯಾವ ತರ ಕ್ಲಾಸಸ್ ಇರ್ತಾವ. ಅಲ್ಲಿ ಒಂದು ವೇಳೆ ಮೆಥಮೆಟಿಕ್ಸ್ ರೀಸನಿಂಗ್ ಕ್ಲಾಸ್ ಬೇಕಂದ್ರ ನಿಮ್ಮ ಸಂಬಂಧ ನಾನೇ ಬಂದಿರ್ತೀನಿ, ನಾನೇ ಬಂದು ಕ್ಲಾಸ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.